ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿಜಯ್ ವಿಕ್ಕಿ. ಆಫ್ಟರ್ ಅ ಲಾಂಗ್ ಗ್ಯಾಪ್ ನನ್ನ ಯೂಟ್ಯೂಬ್ ಚಾನೆಲ್ ಮೆಮೊರೀಸ್ ರಿವೈಂಡೆಡ್ಗೆ ಸುಸ್ವಾಗತ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೌದು, ಒಂದು ಲಾಂಗ್ ಗ್ಯಾಪ್ ಆದ ನಂತರ ತಿರ್ಗಾ ನಾವು ವ್ಲಾಗ್ಗಳನ್ನ ಮಾಡ್ತಾ ಇದ್ದೀವಿ. ತಿರ್ಗಾ ವ್ಲಾಗ್ಗಳಿಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವ್ಲಾಗ್ ಏನಂತಂದರೆ, ಇದು ಮೋರ್ ಆಫ್ ಅ ಫುಡ್ ರಿವ್ಯೂ ಅನ್ನೋದಕ್ಕಿಂತ ಇಟ್ಸ್ ಕೈಂಡ್ ಆಫ್ ಅ ಟ್ರಾವೆಲ್ ಅಲ್ಲಿ ಏನೇನು ಜಾಗಗಳು ಸಿಗುತ್ತೆ, ಅಲ್ಲಿ ಯಾವ್ದು ಈಟರೀಸ್ ಇರುತ್ತೆ, ಅದನ್ನು ಕೂಡ ನಾವು ಟ್ರೈ ಮಾಡ್ತಾ ಹೋಗೋಣ. ಇವತ್ತು ಇಡೀ ಫ್ಯಾಮಿಲಿ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಸಿಗುವಂಥ ಜಾಗಗಳು, ಆನ್ ದ ವೇ ಸಿಗುವಂಥ ಈಟರೀಸ್ಗಳನ್ನ ಟ್ರೈ ಮಾಡ್ತಾ ಹೇಗಿರುತ್ತೆ ಟೇಸ್ಟು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಮಂಗಳೂರಲ್ಲಿ ಕೂಡ ಕೆಲವು ಡಿಶಸ್ಗಳನ್ನ ಟ್ರೈ ಮಾಡೋಣ, ಕೆಲವು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ, ಕೆಲವು ಅನ್ರೀಚ್ ಸ್ಪಾಟ್ಸ್ಗಳನ್ನ ಕೂಡ ಟ್ರೈ ಮಾಡೋಣ. ಐ ಡೋಂಟ್ ನೋ ಹೇಗೆ ಏನು ಎತ್ತ ಅಂತ ಅಲ್ಲಿ ಹೋದ್ಮೇಲೆ ಅಲ್ಲಿ ಹೇಗಿರುತ್ತೆ ಹೇಗೆ ಅಂತ ಅಲ್ಲಿ ಹೋಗಿ ನಾವು ಇದು ಮಾಡೋಣ. ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್ ಅ ವ್ಲಾಗ್. ಮೊದಲನೇದಾಗಿ ಈಗ ನಾವು ಮೈಸೂರನ್ನ ಬಿಟ್ಟು ನಾವು ತಿಂಡಿಗೋಸ್ಕರ ಒಂದು ಜಾಗದಲ್ಲಿ ನಾವು ಸ್ಟಾಪ್ ಮಾಡಿದ್ದೀವಿ. ಆ್ಯಕ್ಚುಲಿ ಈ ಜಾಗ ತುಂಬ ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಜಾಗ, ಯಾಕಂದರೆ ಇದು ಒಂದು ಪುಟಾಣಿ ಅಂದರೆ ತುಂಬ ಸಣ್ಣ ಹೋಟೆಲ್ಲು. ನಾವು ಮಡಿಕೇರಿಗೆ ಹೋಗ್ತಾ ನೀವು ಹುಣಸೂರು ದಾಟಿ ಪಿರಿಯಾಪಟ್ಟಣ ಇನ್ನೇನು ಹತ್ರ ಬರ್ತಾ ಇರ್ಬೇಕಾದ್ರೆ ಕಂಪ್ಲಾಪುರ ಅಂತ ಒಂದು ಜಾಗ ಸಿಗುತ್ತೆ, ಅಲ್ಲಿ ಸಿಗುವಂಥ ಒಂದು ಹೋಟೆಲ್ ಇದು. ನಾವು ಯಾವಾಗಲೂ ಈ ಹೋಟೆಲ್ ಹೋಗ್ಬೇಕಾದ್ರೆ ಊಟಕ್ಕಾಗಿರ್ಬೋದು, ತಿಂಡಿಗಾಗಿರ್ಬೋದು ಇಲ್ಲೇ ಸ್ಟಾಪ್ ಮಾಡ್ತೀವಿ. ವೆರಿ ಅಫೋರ್ಡಬಲ್ ಮತ್ತು ಹೋಮ್ಲಿ ಕುಕ್ಡ್ ಫುಡ್. ಇವ್ರ ಮನೆ ಹಿಂದೆನೇ ಇದೆ, ಮನೇಲೇ ಎಲ್ಲ ಕುಕ್ ಆಗುತ್ತೆ. ಮುಂದೆ ಒಂದು ಸಣ್ಣ ಜಾಗದಲ್ಲಿ ಹೋಟೆಲ್ ಥರ ಮಾಡ್ಕೊಂಡಿದ್ದಾರೆ. ಬಟ್ ನಿಮಗೆ ಎಷ್ಟು ಅದ್ಭುತವಾದಂಥ ರುಚಿ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಯೂಶ್ವಲಿ ನಾವಿಲ್ಲಿ ಬಂದು ಯಾವಾಗಲೂ ತಿಂತಾ ಇರ್ತೀವಿ, ಹಾಗಾಗಿ ಇದ್ರ ರುಚಿ ನನಗೆ ತುಂಬ ಚಿರಪರಿಚಿತವಾಗಿದೆ. ಕಂಪ್ಲಾಪುರ ಅನ್ನೋ ಊರಲ್ಲಿ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಈ ಜಾಗ ಸಿಗುತ್ತೆ. ಇದರ ಕಂಪ್ಲೀಟ್ ಇಂಟ್ರಡಕ್ಷನ್ ನಿಮಗೆ ಕೊಡ್ತಾ ಹೋಗ್ತೀನಿ. ಲೆಟ್ಸ್ ಗೋ. ಓಕೆ ವೀಕ್ಷಕರೇ, ಇದು ಶಂಕರ್ ಟಿಫಾನಿಸ್ ಅಂತ ನಾನು ಆಗಲೇ ಹೇಳಿದಂತೆ ಕಂಪ್ಲಾಪುರ ಒಂದು ಜಾಗದಲ್ಲಿದೆ. ಕಂಪ್ಲಾಪುರ ಬಸ್ ಸ್ಟ್ಯಾಂಡ್ ಆ ಕಡೆ ಬರುತ್ತೆ, ನಾನು ನಿಮಗೆ ಅದನ್ನು ಪ್ಯಾನ್ ಮಾಡಿ ತೋರಿಸ್ತೀನಿ. ಈ ಕಡೆ ಕಾಣಿಸೋದು ಅದು ಕಂಪ್ಲಾಪುರ ಬಸ್ ಸ್ಟ್ಯಾಂಡು. ಬಸ್ ಸ್ಟ್ಯಾಂಡಿಂದ ಒಂದು ಚೂರು ಮುಂದೆ ಬಂದಿದ ತಕ್ಷಣ ನಿಮಗೆ ಶಂಕರ್ ಟಿಫಾನಿಸ್ ಅಂತ ಹೋಟೆಲ್ ಸಿಗುತ್ತೆ. ಈ ಹೋಟೆಲ್ ಒಳಗೆ ಹೋಗೋಣ. ಅವ್ರ ಜೊತೆ ಕೂಡ ನಾವು ಮಾತಾಡ್ತಾ ಹೋಗೋಣ. ಓಕೆ, ನಾವು ಶಂಕರ್ ಟಿಫಾನಿಸ್ ಅದರ ಓನರ್ ಇವರೇ. ಸರ್, ನಿಮ್ಮ ಹೆಸರು? ಶಿವಕುಮಾರ್. ಸರ್, ಎಷ್ಟು ವರ್ಷದಿಂದ ಹೋಟೆಲ್ ನಡೆಸ್ತಾ ಇರಾ? ಒಂದು 15 ವರ್ಷ. 15 ವರ್ಷದಿಂದ ಹೋಟೆಲ್ ನಡೆಸ್ತಾ ಇರಾ. ಇದು ನಿಮ್ಮ ತಂದೆ ಕಾಲದಿಂದ ನಡೀತಾ ಇದೆ ಹೋಟೆಲ್. ಏನೇನು ಸಿಗುತ್ತೆ ಸರ್ ಈ ಹೋಟೆಲ್? ಇಡ್ಲಿ ಇರುತ್ತೆ, ರೈಸ್ ಬಾತ್, ದೋಸೆ, ಚಿತ್ರಾನ್ನ, ಪುಳಿಯೋಗರೆ. ಅದು ಬಿಟ್ಟರೆ ಊಟಕ್ಕೆ ಬಂದಾಗ ಅನ್ನ ಸಾಂಬಾರು, ಚಪಾತಿ ಊಟ. ಎಲ್ಲನೂ ಕಂಪ್ಲೀಟ್ ನೀವು ಮನೆ ಊಟದ ಮಾಡ್ತೀವಿ. ಎಲ್ಲ ಇಲ್ಲೇ ಮನೇನೇ ಹಿಂದೆನೇ ಇದೆಯಾ? ಹಿಂದೆನೇ ನೀವು ಮನೆಯಿಂದ ಮಾಡಿ ಎಲ್ಲ ಇಲ್ಲಿಗೆ ಸರ್ವ್ ಮಾಡ್ತೀವಿ. ಒಂದು ಸ್ಪೆಷಾಲಿಟಿ ಏನಂತಂದರೆ, ಯೂಶ್ವಲಿ ಬೇರೆ ಹೋಟೆಲ್ಗಳಲ್ಲಿ ಏನಂತಂದರೆ ನೀವು ಒಂದು ಪ್ಲೇಟ್ ಇಡ್ಲಿ ಅಥವಾ ಒಂದು ಪ್ಲೇಟ್ ದೋಸೆ ಏನೇ ತೊಗೊಂಡ್ರೂ ಅದಕ್ಕೆ ಒಂದು ಮಿನಿಮಮ್ ಕ್ವಾಂಟಿಟಿ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ಲೇಟ್ ಇಡ್ಲಿ ತೊಗೋತು ಅಂದರೆ 2 ಇಡ್ಲಿ, ಒಂದು ವಡೆ. ಒಂದು ಪ್ಲೇಟ್ ದೋಸೆ ತೊಗೋತು ಅಂತಂದರೆ 3 ದೋಸೆ, ಆ ಥರ ಇದೆ. ಬಟ್ ಇಲ್ಲಿ ಸ್ಪೆಷಾಲಿಟಿ ಏನಂತಂದರೆ, ನೀವು ಇಡ್ಲಿ ಬೇಕಾದ್ರೆ ಒಂದು ಸಿಂಗಲ್ ಇಡ್ಲಿ ತೊಗೋಬೋದು, ಅದಾದಮೇಲೆ ಬರೀ ಸಿಂಗಲ್ ಚಪಾತಿ ತೊಗೋಬೋದು, ಅದಾದಮೇಲೆ ಸಿಂಗಲ್ ದೋಸೆ ತೊಗೋಬೋದು. ನಿಮ್ಗೆ ಏನು ಇಷ್ಟ ಅಂದರೆ ನೀವು ಡಿಫ್ರೆಂಟ್ ವೆರೈಟೀಸ್ನ ನೀವು ಟ್ರೈ ಮಾಡ್ತಾ ಇರ್ಬೋದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಡಿಫ್ರೆಂಟ್ ವೆರೈಟೀಸ್ ತಿಂಡಿಗಳನ್ನ ಕೂಡ ನೀವು ಟ್ರೈ ಮಾಡ್ಬೋದು. ಬರೀ ಒಂದೇ ತಿಂಡಿಗೆ ಸ್ಟಿಕ್ ಆನ್ ಆಗೋಂಥ ಅವಶ್ಯಕತೆ. ಇದು ಇಲ್ಲಿ ಸ್ಪೆಷಾಲಿಟಿ. ಅಷ್ಟು ಫ್ಲೆಕ್ಸಿಬಲ್ ಆಗಿ ಇವರು ತಿಂಡಿಗಳನ್ನ ಕೊಡ್ತಾರೆ. ನೀವು ಒಂದೇ ಒಂದು ಇಡ್ಲಿ ಬೇಕಾದ್ರೆ ತೊಗೋಬೋದು, ಒಂದೇ ಒಂದು ದೋಸೆ ತೊಗೋಬೋದು. ಟೋಟಲ್ ಆಗಿ ಒಟ್ಟಿಗೆ ಅವರು ಬಿಲ್ ಮಾಡ್ತಾರೆ. ಸಪ್ರೇಟ್ ಇಷ್ಟಕ್ಕೆ ಒಂದು ಪ್ಲೇಟ್ಗೆ ಇಷ್ಟೇ ತೊಗೋಬೇಕು, ಅಷ್ಟಕ್ಕೆ ಸಪ್ರೇಟ್ ಬಿಲ್ ಅಂತಿರಲ್ಲ. ಅದು ಇಲ್ಲಿ ಸ್ಪೆಷಾಲಿಟಿ. ನೆಕ್ಸ್ಟ್ ನಾವು ಇಲ್ಲಿ ತಿಂಡಿಗಳನ್ನ ತಿನ್ನೋಣ. ಹೇಗಿದೆ ಅಂತ ಟೇಸ್ಟ್ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಆ್ಯಕ್ಚುಲಿ ಈಗ ನಾನು ಫಸ್ಟು ಒಂದು ಸಿಂಗಲ್ ಇಡ್ಲಿ ಮತ್ತು ವಡೆ ಆರ್ಡ್ರ್ ಮಾಡಿದ್ದೀನಿ. ಇಡ್ಲಿ ತುಂಬ ಫ್ಲಫಿಯಾಗಿ ತುಂಬ ಸ್ಮೂತಾಗಿದೆ. ಅದಕ್ಕೆ ಅವರು ಚಟ್ನಿ ನೋಡ್ತಾ ಇರ್ಬೋದು, ಜಸ್ಟ್ ತೋರಿಸ್ತೀನಿ. ಚಟ್ನಿ ಮತ್ತು ಅದಕ್ಕೆ ಸಾಗುನ ಕೊಡ್ತಾರೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಫಸ್ಟು ಚಟ್ನಿ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ.
ವಿತ್ ಸಾಗು. ನಿಮ್ಗೆ ಆಗಲೇ ಹೇಳ್ದಂತೆ ಸೊ ಮನೇಲೇ ಪ್ರಿಪೇರ್ ಮಾಡೋದ್ರಿಂದ ನಿಮಗೆ ನಿಮ್ಮ ಮನೇಲಿ ತಿಂದಂಥ ಒಂದು ಸ್ವಾದನೇ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ತುಂಬ ಟೇಸ್ಟಾಗಿ ಇರುತ್ತೆ. ಇವ್ರದ್ದು ಇಡ್ಲಿ ಒಂದೇ ಅಲ್ಲ, ನಾನು ಮುಂಚೆನೇ ನಾನು ಇಲ್ಲಿ ಬಂದು ನಾನು ಟೇಸ್ಟ್ ಮಾಡಿದ್ರಿಂದ ಇರೋ ಪ್ರತಿಯೊಂದೊಂದು ಐಟಮ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅಗೇನ್ ಸ್ಪೆಷಾಲಿಟಿ ಏನು ಅಂತಂದರೆ ಫಿಕ್ಸ್ಡಾಗಿ ನೀವೇನು ತೊಗೊಳ್ಳೋಂಥ ಅವಶ್ಯಕತೆ ಇರೋಲ್ಲ. ಸೊ ಆಲ್ರೆಡಿ ಈವನ್ ತೋರಿಸ್ತೀನಿ, ನನ್ನ ಮಗು ಕೂಡ ಇಲ್ಲೇ ತಿನ್ನಿಸಿದ್ದು. ಸೊ ಇಡ್ಲಿ ಇಲ್ಲೇ ತಿಂದ, ಅವನು ಕೂಡ ಆರಾಮಾಗಿ ತಿಂದ. ಸೊ ಯೂಶ್ವಲಿ ಮಕ್ಕಳು ಆರಾಮಾಗಿ ತಿಂತಾರೆ ಅಂತಂದರೆ ಆ ಸಾಫ್ಟ್ನೆಸ್ ಖಂಡಿತವಾಗ್ಲೂ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ತಿಂತಾರೆ. ಸೊ ಅಲ್ಲಿ ದೋಸೆ ಮತ್ತು ಇದನ್ನು ಕೂಡ ತಿಂತಾರೆ. ಅವ್ರನ್ನೇ ಕೇಳ್ಬೋಣ ತೊಗೊಳಗಿಂತ. ಸೊ ಹೇಗಿದೆ ದೋಸೆ ವಡೆ ಅಮ್ಮ? ದೋಸೆ ಚೆನ್ನಾಗಿದೆ, ಮನೇಲಿ ಮಾಡ್ದಾಗ ಅನ್ಸುತ್ತೆ, ಹೆಂಗೆ ಅನ್ಸುತ್ತೆ? ಹೌದೌದು, ಮನೇಲಿ ಮಾಡಿರ್ತಾರಲ್ಲ ಇಲ್ಲ. ಸೊ ಅವನು ಕೂಡ ಈಗ ಆಲ್ರೆಡಿ ಫ್ರೆಂಡ್ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ತುಂಬ ಬ್ಯುಸಿ ಇದ್ದಾನೆ ದೋಸೆ ತಿನ್ನೋದ್ರಲ್ಲಿ. ಸೊ ಹಾಗಾಗಿ ಮಕ್ಳುಗಳಿಗೆ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಆಬ್ವಿಯಸ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಅರ್ಥ. ಈಗ ನಾನು ಇಡ್ಲಿ ತಿಂತಾಯಿನಿ. ಸೊ ನೆಕ್ಸ್ಟು ನಾನು ದೋಸೆ ತೊಗೋತೀನಿ. ಆಲ್ರೆಡಿ ದೋಸೆ ರಿವ್ಯೂ ನಿಮ್ಗೆ ಸಿಕ್ಕಾಯಿತು. ಸೊ ನೀವೇನಾದ್ರು ಮಡಿಕೇರಿಗೆ ಹೋಗಬೇಕಾಗಿದ್ದರೆ ಮಡಿಕೇರಿಗೆ ಹೋಗೋ ರೋಡಲ್ಲಿ ಕಂಪ್ಲಾಪುರದ ಹತ್ರ ನೀವು ಬಂದಾಗ ಖಂಡಿತವಾಗ್ಲೂ ಈ ಹೋಟೆಲಲ್ಲಿ ನೀವು ಟ್ರೈ ಮಾಡಿ. ಈ ಹೋಟೆಲಲ್ಲಿ ಟ್ರೈ ಮಾಡಿ ನಿಮ್ಮ ಟೇಸ್ಟ್ನ ನಮ್ಮ ಕಮೆಂಟಲ್ಲಿ ಕೂಡ ತಿಳಿಸಿ. ನಾನು ಹೋಟೆಲ್ ಲೊಕೇಶನ್ನ ನಿಮಗೆ ನಾನು ಕಮೆಂಟ್ ಲಿಸ್ಟಲ್ಲಿ ಹಾಕ್ತೀನಿ. ಸೊ ಅಲ್ಲಿ ಬಂದು ಟ್ರೈ ಮಾಡಿ. ಇವರು ಬೆಳಗ್ಗೆ ಆಲ್ಮೋಸ್ಟ್ ಒಂದು 5-5:30ಇಂದನೇ ಓಪನ್ ಮಾಡಿರ್ತಾರೆ. ನೈಟ್ ಒಂದು 7-8 ಗಂಟೆವರೆಗೂ ಇರ್ತಾರೆ. ಸೊ ನೀವು ಇಲ್ಲಿ ಬಂದು ಇವರ ಒಂದು ಟೇಸ್ಟ್ ಮಾಡಿ, ಆಮೇಲೆ ಈವನ್ ಕಾಸ್ಟ್ ಕೂಡ ವೆರಿ ಮಚ್ ಕಾಸ್ಟ್ ಫ್ರೆಂಡ್ಲಿ. ಸೊ ನನ್ನ ಮಗ ತುಂಬ ಗಲಾಟೆ ಮಾಡ್ತಾ ಇದ್ದಾನೆ. ಅವ್ನು ಆಲ್ರೆಡಿ ಹೊಸ ಫ್ರೆಂಡ್ ಸಿಕ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಫುಲ್ ಜೋಶಲ್ಲಿ ಗಲಾಟೆ ಮಾಡ್ತಾನೆ. ಅವನಿಗೂ ತಿನ್ನಿಸ್ತಾ ಇದ್ದಾರೆ. ಸೊ ಕಂಪ್ಲಾಪುರ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ನಿಮಗೆ ಈ ಒಂದು ಶಂಕರ್ ಟಿಫಾನಿಸ್ ಕಾಣಿಸುತ್ತೆ. ಬಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ. ಇದು ನನ್ನ ಮಗನ ಫಸ್ಟ್ ವ್ಲಾಗ್ ಆ್ಯಕ್ಚುಲಿ. ಸೊ ವ್ಲಾಗಲ್ಲಿ ಫಸ್ಟ್ ಟೈಮ್ ಅವನು ಕಾಣಿಸ್ಕೊತಾ ಇದ್ದಾನೆ. ಸೊ ಅವನಿಗೆ ಇದೊಂದು ಯುನೀಕ್ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅಂತ. ಸೊ ಮಂಗಳೂರಿಗೆ ಹೋಗ್ತಾ ಇದ್ದೀವಲ್ಲ, ಸೊ ಸಮುದ್ರದ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅವನು ಕೂಡ ಇಲ್ಲಿ ಆಗಲೇ ಹೇಳ್ದಂತೆ ಫುಡ್ನ ಟ್ರೈ ಮಾಡ್ದ ಶಂಕರ್ ಟಿಫಾನಿಸಲ್ಲಿ. ಹೆಂಗಿತ್ತು ಮಗನೇ ಫುಡ್ ಹೆಂಗಿತ್ತು? ಮಮ್ಮ ಚೆನ್ನಾಗಿತ್ತಾ? ಏನೇನು ತಿಂದೆ ಫುಡ್ಡು? ಇಡ್ಲಿ ತಿಂದ? ಇಡ್ಲಿ ಜೊತೆಗೆ ಇಡ್ಲಿ ಜೊತೆಗೆ ಏನು ತಿಂದ? ಸೊ ಅವನು ಅವ್ರ ಅಮ್ಮನ್ನ ನೋಡ್ತಾ ಇದ್ದಾನೆ. ಎಲ್ಲಿ ಅಕಸ್ಮಾತ್ ಬಿಟ್ಬಿಟ್ಟು ಎಲ್ಲಿ ಹೊಟ್ಟೋಗ್ಬಿಡ್ತಾರೆ ಅಂತ ಹೇಳಿಲ್ವಾ? ಸೊ ಜಾಸ್ತಿ ಅವ್ರ ಅಮ್ಮನ ಪ್ರೀತಿ ಜಾಸ್ತಿ ಅಂದರೆ ಅವರಮ್ಮ ಯಾವಾಗಲೂ ಸುತ್ತಮುತ್ತ ಇರಬೇಕು. ಅದೊಂದು ರೀತಿಯಲ್ಲಿ ನಮಗೂ ಒಳ್ಳೆಯದು. ಏನೇ ನಮಗೆ ಟಾರ್ಚರ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ವೇನಾ? ಒಳ್ಳೇದು ಮಾಡ್ತದ. ಸೊ ಮುಂದೆ ನಾವು ಪ್ರಾಬ್ಲಿ ಇಲ್ಲಿಂದ ಹೊರಟು ಮಡಿಕೇರಿಲಿ ಒಂದು ಸ್ಕೂಲ್ ಇದೆ, ಹರ್ಮಂದಿರ್ ಅಂತ ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಕ್ರಿಸ್ಮಸ್ ಸ್ಪೆಷಲ್ ಕೇಕ್ಸ್ಗಳನ್ನ ಕೊಟ್ಟು ಟೀಚರ್ಸ್ಗಳಿಗೆಲ್ಲ ಅಲ್ಲಿಂದ ನಾವು ಮ್ಯಾಂಗ್ಳೂರ್ಗೆ ಹೋಗ್ತೀವಿ. ಸೊ ಹೋಗ್ತಾ ಕೆಲವು ಅಪ್ಡೇಟ್ಸ್ಗಳನ್ನ ಕೂಡ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್.